ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುಂಬೈಯಲ್ಲಿ ನಾವಿರೋ ಅಪಾರ್ಟ್ಮೆಂಟಿನ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ನಾವು ಮುಂಬೈಲಿ ಹಾಕಿದ್ದೀವಿ, ಕರ್ನಾಟಕದಲ್ಲಿ ಹಾಕಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಒಟ್ಟು ಎಲ್ಲ ಫ್ಲೋರ್ಗಳಲ್ಲೂ ನಾಲ್ಕು ಮನೆಗಳಿರುತ್ತೆ. ಅದರಲ್ಲಿ ನಮ್ಮದು 203 ಇದೆ ಮನೆ. ಸೊ ಇದು ಎಂಟ್ರೆನ್ಸಲ್ಲೇ ನಿಮಗೆ ಹಾಲ್ ಸಿಗುತ್ತೆ. ಇದು ನಮ್ಮ ಪುಟ್ಟ ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲರೂ. ತುಂಬ ಸ್ಪೇಷಿಯಸ್ ಆಗಿದೆ, ಹಾಗೆ ತುಂಬಾ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಹಾಲ್ ಫುಲ್ಲು ಕಿಟಕಿ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ. ಫಸ್ಟ್ ಡೋರ್ ಲಾಕ್ ಮಾಡ್ಕೊಂಡು ಬಿಡ್ತೀನಿ. ಅಲ್ಲಿ ತುಂಬ ಕೆಲಸದವರೆಲ್ಲ ಇಷ್ಟೊತ್ತಲ್ಲಿ ಓಡಾಡ್ತಾ ಇರ್ತಾರೆ ಮಧ್ಯಾಹ್ನ, ಹಾಗಾಗಿ. ಸೊ ಇವಾಗ ಇದು ನನ್ನ ಪುಟ್ಟ ಒಂದು TV ಸ್ಪೇಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೇ ಸೋಫಾ ಇಟ್ಕೊಂಡಿದ್ದೀನಿ, ಟೇಬಲ್ ಇಟ್ಕೊಂಡಿದ್ದೀನಿ. ಮತ್ತು ನಾನು ಏನಕ್ಕೂ ಸ್ಕ್ರೀನ್ಗಳನ್ನು ಹಾಕಿಲ್ಲ, ಯಾಕಂದರೆ ನಾವು ಎವ್ರಿ 2 to 3 years ಒನ್ಸು ಟ್ರಾನ್ಸ್ಫರ್ ಆಗ್ತಾನೆ ಇರ್ತೀವಿ. ಸೊ ಎಲ್ಲ ಮನೆಯಲ್ಲೂ ಒಂದೊಂದು ಸೈಜಿನ ಕಿಟಕಿಗಳಿರುತ್ತೆ, ಹಾಗಾಗಿ ನಾನು ಸ್ಕ್ರೀನ್ಗಳನ್ನು ಹಾಕೋದೇ ಇಲ್ಲ. ಅದು ಮೇಲಿನ ಮನೆಯಲ್ಲಿದ್ರಂತೂ ಹಾಕೋದೇ ಇಲ್ಲ. ಏನಾದ್ರು ಗ್ರೌಂಡ್ ಫ್ಲೋರ್ ಮನೆಗಳಲ್ಲಿದ್ದರೆ ಮಾತ್ರ ಸ್ಕ್ರೀನ್ಗಳನ್ನ ತೊಗೊಳ್ತೀನಿ. ಆ ಮನೆಗೆ ಹೋದ್ಮೇಲೆ ಹೇಗಿರುತ್ತೋ ನೋಡಿಬಿಟ್ಟು ವಿಂಡೋ ಸೈಜ್ ಎಲ್ಲ. ಈ ಪೇಂಟಿಂಗ್ ಬಂದುಬಿಟ್ಟು ನಾನು ಗುಜರಾತಲ್ಲಿ ತೊಗೊಂಡಿದ್ದು. ಈಗ ಒಂದು 10-11 ವರ್ಷ ಆಯಿತು ಇದು ಪೇಂಟಿಂಗ್ ಬಂದು. ಇದು ನನ್ನ ಫೇವ್ರೆಟ್ ಪೇಂಟಿಂಗು, ಹಾಗಾಗಿ ನಾನು ಇದನ್ನು ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಶಿಫ್ಟಿಂಗ್ ಟೈಮಲ್ಲೆಲ್ಲ ಇದನ್ನು ಸಪ್ರೇಟಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ. ಹಾಗಾಗಿ 10-11 ವರ್ಷ ಉಳ್ಕೊಂಡಿದೆ ಇದು. ಮತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಶಿಫ್ಟಿಂಗು 2 to 3 years ಟ್ರಾನ್ಸ್ಫರ್ ಅಂತ ಅಂದರೆ, ನನ್ನ ಹಸ್ಬೆಂಡ್ ಬಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ನಮಗೆ ಟ್ರಾನ್ಸ್ಫರ್ಸ್ ಅಂತೂ ಆಗ್ತಾನೇ ಇರುತ್ತೆ. ಈ ಸರಿ ಅಂತೂ ಒಂದೇ ವರ್ಷಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲಾಸ್ಟ್ ಇಯರ್ ನಾವು ಕೇರಳದಲ್ಲಿದ್ವಿ, ಈ ಇಯರ್ ಆಲ್ರೆಡಿ ಮುಂಬೈಲಿದ್ದೀವಿ. ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. 2 ವರ್ಷಕ್ಕೆ, 3 ವರ್ಷಕ್ಕೆ, 1 ವರ್ಷಕ್ಕೆ ಪದೇ ಮನೆ ಚೇಂಜ್ ಮಾಡೋದು, ಮತ್ತು ಮನೆ ಸೆಟ್ ಮಾಡ್ಕೊಳ್ಳೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಆದರೆ ಸ್ವಲ್ಪ ನನಗೀಗ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ನನಗೆ ಇವಾಗ ಒಂದು ಊರಲ್ಲಿ 2 ವರ್ಷ 3 ವರ್ಷ ನಿಲ್ಲಕ್ಕಾಗಲ್ಲ. ಬಟ್ ಹೌದು, ಮಗುಗೆ ಸ್ವಲ್ಪ ಓದಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಆಗೋಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ನಾನು ಈ ಕಾರ್ಪೆಟ್ ಬಂದು, ಚೇರ್ ಬಂದು ಎಲ್ಲದು ನಾನು ಗುಜರಾತಲ್ಲೇ ತೊಗೊಂಡಿದ್ದು. ಗುಜರಾತಲ್ಲಿಗೆ ಒಂದು 10 ವರ್ಷದ ಹಿಂದೆ ಇದ್ವಿ, ಆವಾಗ ಅದೆಲ್ಲ ತೊಗೊಂಡಿರೋದು. ಮತ್ತು ಲಿವಿಂಗ್ ಏರಿಯಾ ಪಕ್ಕನೇ ಡೈನಿಂಗ್ ಸ್ಪೇಸ್ ಕೂಡ ಇದೆ. ಇಲ್ಲೇ ಡೈನಿಂಗ್ ಟೇಬಲ್ನ ಇಟ್ಕೊಂಡಿದ್ದೀನಿ. 6 ಸೀಟರ್ದು ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ. ಮತ್ತು ಈ ತೊಟ್ಲು ಡೈನಿಂಗ್ ಟೇಬಲ್ ಮೇಲೆ ನಾನು ಏನು ಇಟ್ಟಿದ್ದೀನಿ, ಇದನ್ನು ಶೋ ಪೀಸು, ಇದು ಕೂಡ ನಾನು ಗುಜರಾತಲ್ಲೇ ತೊಗೊಂಡಿದ್ದು. ಗುಜರಾತಲ್ಲಿ ತುಂಬ ತೊಗೊಂಡೆ ಥಿಂಗ್ಸ್ ಎಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು, ಹಾಗಾಗಿ ಅಲ್ಲಿ ತೊಗೊಂಡೆ. ನೋಡಿ, ಇಲ್ಲಿ ಇದು ತೊಟ್ಲು ಥರ ಇದೆ, ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಶಿಫ್ಟಿಂಗ್ ಟೈಮಲ್ಲಿ. ಸೊ ಇದ್ರ ಮೇಲೆಲ್ಲ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇದೇ ಡೈನಿಂಗ್ ಸ್ಪೇಸ್ ನಮ್ಮದು ಇಷ್ಟೇ. ಈ ಕಡೆ ಬಂದರೆ ನಾನು ಹಾಗೆ ಸ್ವಲ್ಪ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಈ ಮುಂಬೈಯಲ್ಲಿ ಹೇಳಬೇಕು ಅಂತ ಅಂದರೆ ಚಿಕ್ಕ ಮನೆಗಳೇ ಜಾಸ್ತಿ ಸಿಕ್ಕೋದು. ಹೆಂಗೋ ನಮಗೆ ಈ ಕ್ವಾರ್ಟರ್ಸ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಒಂದು 3-4 ಕ್ವಾರ್ಟರ್ಸ್ಗಳಿದ್ದಾವೆ ಮುಂಬೈಯಲ್ಲಿ, ಆದರೆ ಅದೆಲ್ಲ ಸ್ವಲ್ಪ ಚಿಕ್ಕ ಸ್ಕ್ವೇರ್ ಫೀಟ್ಸ್ ಎಲ್ಲ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾಯಿದ್ರು. ಬೇರೆ ಇನ್ನೊಂದು ಕ್ವಾರ್ಟರ್ಸಲ್ಲಿದ್ದಾರೆ. ಸೊ ಅವರು ಅದಕ್ಕಿಂತ ನಿಮ್ಮದೇ ಪರವಾಗಿಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಾದರೂ ಇದೆ. ಹಳೇ ಬಿಲ್ಡಿಂಗ್ ಇದು, ತುಂಬಾ ಹಳೇ ಬಿಲ್ಡಿಂಗು, ಆದರೆ ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಷ್ಟ ಆಯಿತು ಮನೆ. ಅದು ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದ್ರೂ ಬರ್ತಾ ಇರ್ಬೇಕು ನಾವು, ಅದು ಬೇರೆ. ಬಟ್ ಓಕೆ, ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೀವು ಕ್ವಾರ್ಟರ್ಸಲ್ಲಿರಲ್ಲ, ರೆಂಟೆಡ್ ಹೌಸಿಗೆ ಹೋಗ್ತೀನಿ ಅಂದರೆ ಹಾಗೂ ಹೋಗ್ಬೋದು. ಆದರೆ ಮುಂಬೈಲಿ ನಿಮಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. 1 BHKಗೆ ನಿಮಗೆ 40,000 45,000ಗೆಲ್ಲ ಸಿಗುತ್ತೆ. ಅದು ಚಿಕ್ಕ ಸ್ಕ್ವೇರ್ ಫೀಟ್ಸಲ್ಲೇ ಇರುತ್ತೆ. ಮತ್ತು ಹಾಗಾಗಿ ನಾನು ಬೇಡ, ಕ್ವಾರ್ಟರ್ಸಲ್ಲೇ ಇರೋಣ. ಮತ್ತು ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ, ನಮ್ಮ ಬ್ಯಾಂಕ್ ಅವರೇ ಇರ್ತಾರೆ ಅಂತ ನಾನು ಕ್ವಾರ್ಟರ್ಸಿಗೆ ಬಂದೆ. ಸೊ ಇಲ್ಲಿ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಅಂದರೆ ದೇವ್ರ ಮನೆ ಅಂತ ಏನಿಲ್ಲ, ಇಲ್ಲಿ ಕಿಚನಲ್ಲೇ ನಾನು ಈ ರೀತಿ ಮಂಟಪ ಒಂದು ಇಟ್ಕೊಂಡು 2 ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲೇ ಎಲ್ಲ ಕಿಚನಿಗೆ ಸೆಟಪ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಮಾನೆಲ್ಲ ಇಟ್ಕೊಂಡಿಲ್ಲ ಕಿಚನಲ್ಲಿ. ಇತ್ತು ನನ್ನ ಹತ್ರ ತುಂಬ ಪಾತ್ರೆ ಎಲ್ಲ ತುಂಬ ಇತ್ತು. ಬಟ್ ಶಿವಮೊಗ್ಗದಿಂದ ನಾವು ಫಸ್ಟ್ ಶಿವಮೊಗ್ಗದಲ್ಲಿಂದ ಕೇರಳಕ್ಕೆ ಬಂದಿದ್ದು. ಶಿವಮೊಗ್ಗದಿಂದ ನಾನೆಲ್ಲ ಅಮ್ಮಂಗೆ ಕಳಿಸ್ಬಿಟ್ಟೆ. ಅದು ತುಂಬ ಕಷ್ಟ ಆಗುತ್ತೆ. ಕಿಚನ್ ಅಂತೂ ಸೆಟ್ ಮಾಡ್ಕೊಳಕ್ಕಂತೂ ಕಷ್ಟನೇ ಆಗುತ್ತೆ, ನಿಮಗೂ ಗೊತ್ತಿರುತ್ತೆ ಅದು. ಸಾಮಾನ್ಯ ಅಡುಗೆ ಮಾಡೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಕಿಚನ್ ಕಷ್ಟ ಅಂತೂ ಹೇಳಬಾರ್ದು. ಈ ದೊಡ್ಡ ಥಿಂಗ್ಸ್ ಎಲ್ಲ ಬೇಗ ಇಟ್ಬಿಟ್ಕೊಳ್ಬೋದು, ಜೋಡಿಸ್ಕೊಂಡು ಬಿಡ್ಬೋದು. ಕಿಚನ್ದಂತೂ ಆಗೋದೇ ಇಲ್ಲ. ಮತ್ತು ಇರೋದು 3 ಜನ ಆಗಿರೋದ್ರಿಂದ ತುಂಬ ಪಾತ್ರೆಗಳೆಲ್ಲ ಬೇಡ, ಜಾಸ್ತಿ ಬೇಡ. ಊರಿಂದ ಬಂದಾಗ ಅಷ್ಟೇ, ಅಮ್ಮವರೆಲ್ಲ ಊರಿಂದ ಬಂದಾಗ ಅಷ್ಟೇ ನನಗೆ ದೊಡ್ಡ ಪಾತ್ರೆಗಳು ಬೇಕು. ಇನ್ನು ಮಿಕ್ಕಿ ಟೈಮಲ್ಲಿ ಏನೂ ಅದು ಯೂಸ್ ಇಲ್ಲ, ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ನಾನು 2 ಬಾಕ್ಸಲ್ಲಿ ಕೂಡ ಮೇಲೆ ಒಂದಿಷ್ಟು ಪಾತ್ರೆಗಳನ್ನು ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಅದನ್ನು ಇಳಿಸ್ಕೊಂಡು ಇಲ್ಲ. ಇಲ್ಲಿಗೆ ಬಂದು 1-2 ಬಾಕ್ಸ್ನ ನಾನು ಹೊರಗಡೆ ಖಾಲಿ ಮಾಡಿಬಿಟ್ಟೆ, ಅಂದರೆ ಬೇರೆ ಹೊರಗಡೆ ಕೊಟ್ಬಿಟ್ಟೆ. ಅಷ್ಟು ಪಾತ್ರೆಗಳಿತ್ತು. ಅದಕ್ಕೆ ತೊಳ್ಕೊಳ್ಳೋಕ್ಕೆ, ಪಾತ್ರೆಗಳು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬರೀ ಧೂಳು ಬಡ್ದೋಗುತ್ತೆ, ಯೂಸ್ ಮಾಡಲ್ಲ, ಏನೂ ಇಲ್ಲ. ಹಾಗಾಗಿ ಪಾತ್ರೆಗಳನ್ನು ಕೊಟ್ಟೆ ಇಲ್ಲಿ ಒಂದಿಷ್ಟು ಕೆಲಸದವರಿಗೆ. ಸೊ ಇದು ನನ್ನ ಕಿಚನ್ ಆಗಿದೆ. ಕಿಚನಿಂದ ಹೀಗೆ ಒಳಗಡೆ ಹೋದರೆ ಒಂದು
ಸ್ಟೋರ್ ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಬಟ್ಟೆ ಒಣಗಾಕೊಳ್ಳೋಕೆ ಕೂಡ ಇದೇ ಜಾಗ, ನಮಗೆ ಇಷ್ಟೇ ಜಾಗದಲ್ಲಿ ಬಟ್ಟೆ ಒಣಗಾಕೊಳ್ಳಬೇಕು. ದೊಡ್ಡ ದೊಡ್ಡ ಬೆಡ್ ಸ್ಪ್ರೆಡು ಬೆಡ್ಶೀಟ್ಸ್ ಎಲ್ಲ ಅಂತೂ ಒಣಗಾಕೊಳ್ಳೋಕೆ ಜಾಗನೇ ಇಲ್ಲ. ಮತ್ತು ಬಿಸಿಲಂತೂ ಒಂದು ಚೂರು ಈ ಮನೆಗೆ ಬೀಳಲ್ಲ. ಬರೀ ಬೆಳಕು ಬರುತ್ತೆ ಬಿಟ್ಟರೆ ಬಿಸಿಲು ಬರಲ್ಲ. ಈ ಗಾಳಿಲೇ, ಕಿಟಕಿ ಗಾಳಿಲೇ ನಾವು ಬಟ್ಟೆಗಳನ್ನು ಕೂಡ ಒಣಗಿಸ್ಕೋಬೇಕು. ಈಗ ಓಕೆ, ಮಳೆಗಾಲದಲ್ಲಂತೂ ಒಣಗೋದೇ ಇಲ್ಲ ಬಟ್ಟೆ. ಈ ಸರಿನೇ ಫಸ್ಟು ಮಳೆಗಾಲ ನನಗೆ ಸಿಕ್ಕಿದ್ದು. ಅಪ್ಪ ನನಗೆ ಸಾಕು ಅನಿಸ್ತು. 4-5 ತಿಂಗಳು ಅಂತೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು. ಬಟ್ಟೆ ಒಣಗಲ್ಲ, ಬಿಸಿಲು ಬೀಳಲ್ಲ. ಅಪ್ಪ ಸಾಕು ಅನಿಸ್ತು ನನಗೆ. ಸೊ ಇದು ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಟ್ಟು ಒಂದು 18 ಬ್ಲಾಕ್ಸ್ ಇದೆ. ಇಲ್ಲಿ 18 ಬ್ಲಾಕ್ಸ್ಗೆ ಸೇರಿಬಿಟ್ಟು ಒಂದು ಸೊಸೈಟಿ ಅಂತಾರೆ. ಅಂದರೆ ಆ ಒಂದೊಂದು ಸೊಸೈಟಿಲಿ ಒಂದೊಂದಿಷ್ಟು ಬ್ಲಾಕ್ಸ್ ಇರುತ್ತೆ. 18 ಅಂತಲೇ ಇಲ್ಲ, ನಮ್ಮ ಸೊಸೈಟಿಲಿ 18 ಬ್ಲಾಕ್ಸ್ ಇದೆ. 2 ಬ್ಲಾಕ್ಸ್ ಬಂದುಬಿಟ್ಟು ನಮ್ಮದು ಬ್ಯಾಂಕರ್ದು, ಇನ್ನು ಮಿಕ್ಕಿದ್ದೆಲ್ಲ ಔಟರ್ಸ್ ಇದ್ದಾರೆ, ಅವರು ಕೂಡ ಇರ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಬ್ಯಾಂಕರ್ದು ಬಂದುಬಿಟ್ಟು 2 ಬ್ಲಾಕ್ಸು. ನಾನು ಹೊರಗಡೆ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಆಡಲಿಕ್ಕೆಲ್ಲ ತುಂಬ ಜಾಗ ಇದೆ ಚೆನ್ನಾಗಿ. ನಮ್ಮ ಬ್ಯಾಂಕಿನ ಮಕ್ಕಳೇ ಒಂದು 70-80 ಮಕ್ಕಳಿದ್ದಾರೆ. ಸಂಜೆ ಆದ ತಕ್ಷಣ ಅಂತೂ ಫುಲ್ಲು ಇಲ್ಲೆಲ್ಲ ಆಡ್ತಾ ಗಲಾಟೆ ಮಾಡ್ತಾ ಇರ್ತಾರೆ. ನಾನು ಒಂದಿನ ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸಂಜೆ ಆದ ತಕ್ಷಣ ಫುಲ್ಲು ಗಲಾಟೆ ಇರುತ್ತೆ. ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟು ಏನು ಸೌಂಡ್ ಇಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ನಾನು ಸಂಜೆ ಹೊತ್ತು ಕೂತ್ಕೊಂಡು ಮಕ್ಕಳು ಆಟ ಆಡೋದನ್ನು ನೋಡ್ತಾ ಇರ್ತೀನಿ. ಮತ್ತು ಇಲ್ಲೇ ಕೆಳಗಡೆನೇ ಬೆಳಗ್ಗೆ ಹೊತ್ತಂತೂ ತುಂಬ ಫುಲ್ಲು ಸಾಲಾಗಿ ಕಾರ್ಗಳು ನಿಂತ್ಕೊಂಡಿರುತ್ತೆ. ಅಂದರೆ ಬ್ಯಾಂಕಲ್ಲಿ ಎಲ್ಲ ಇದು ಆಲ್ಮೋಸ್ಟ್ ಎಬೋ AGM ಇದ್ದಾರೆ. ಸೊ ಎಲ್ಲರನ್ನೂ ಪ್ರೈವೇಟ್ ವೆಹಿಕಲ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆ ಹೊತ್ತೆಲ್ಲ ಐರಾವತ ಥರ ನಿಂತ್ಕೊಂಡಿರುತ್ತೆ. ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಬ್ಯಾಂಕ್ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗ್ತಾ ಇರ್ತಾರೆ. ಅದನ್ನು ಕೂಡ ನಾನು ನಿಮಗೊಂದಿನ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಇದು ನನ್ನ ಪುಟ್ಟ ಕಿಚನ್ನು. ನೀವು ಕಿಚನ್ನಲ್ಲಿ ವ್ಲಾಗ್ಸಲ್ಲಿ ನೋಡಿರ್ತೀರ ಕಿಚನ್ನು, ಬಟ್ ಈಗ ಒಂದು ಸ್ವಲ್ಪ ಬ್ರೀಫಾಗಿ ತೋರಿಸಿದ್ದೀನಿ. ಸೊ ಕಿಚನಿಂದ ಹೀಗೆ ಸೈಡಲ್ಲಿ ಬಂದು ರೈಟ್ ಸೈಡಲ್ಲಿ ಬಂದರೆ ಒಂದು ರೂಮ್ ಇದೆ. ಇದು 2 BHK ಹೌಸ್ ಇದು. ಸೊ ಇದು ಒಂದು ರೂಮ್ ಇದೆ. ಇದು ನನ್ನ ಮಗನ ರೂಮ್ ಅಂತಲೇ ಹೇಳ್ಬೋದು. ಅವನದು ಬುಕ್ಸು ಥಿಂಗ್ಸ್ ಎಲ್ಲ ಅವ್ನು ಇಟ್ಕೊಂಡಿದ್ದಾನೆ. ಸೂಟ್ಕೇಸ್ ಸಮೇತ ಇನ್ನೂ ಇಲ್ಲೇ ಇಟ್ಟಿದ್ದೀನಿ. ರೀಸೆಂಟಾಗಿ ಊರಿಗೆ ಹೋಗಿ ಬಂದಿದ್ದೆ. ಸೊ ಆ ಸೂಟ್ಕೇಸ್ ಎಲ್ಲ ಅಲ್ಲೇ ಇದೆ. ಇಲ್ಲಿದ್ದನ್ನೆಲ್ಲ ಮೇಲ್ಗಡೆ ಎತ್ತಿಟ್ಕೊಂಡು ಬಿಡ್ತೀನಿ. ಸೊ ಇಲ್ಲೊಂದು ಕಬೋರ್ಡ್ ಇಟ್ಕೊಂಡಿದ್ದೀನಿ, ಮತ್ತು ರೂಮಿನ ಕಬೋರ್ಡ್ಸ್ ಇದೆ. ಮತ್ತು ನಾನು ಎಕ್ಸ್ಟ್ರಾ ಒಂದು ಬೀರ್ ಇಟ್ಕೊಂಡಿದ್ದೀನಿ, ಒಂದು ಕಾಟ್ ಹಾಕ್ಕೊಂಡು. ಇದು ಮಗನ ರೂಮೇ ಅಂತಲೇ ಹೇಳ್ಬೋದು. ಅವ್ನು ಕೂತ್ಕೊಂಡು ಓದ್ಕೊಳ್ಳೋದೆಲ್ಲ ಇಲ್ಲೇ ಮಾಡ್ತಾನೆ. ಸೊ ಇದು ಒಂದು ಪುಟಾಣಿ ರೂಮು. ಮತ್ತು ರೂಮ್ ಎದುರುಗಡೆನೇ ವಾಷಿಂಗ್ ಮಿಷಿನಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಕ್ಕನೇ ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲಿ ಅಂದರೆ ಪಕ್ಕದ ಮನೆಯದು ಇಲ್ಲಿ ವಿಂಡೋ ಕಾಣಿಸುತ್ತೆ. ಅಲ್ಲಿ ಸ್ಕ್ರೀನ್ ಹಾಕ್ಕೊಳ್ಳೋಕ್ಕೇನೂ ಜಾಗ ಇಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ಬೋರ್ಡ್ಗಳನ್ನು ಹಾಗೆ ಅಂಟಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಇದು ಒಂದು ವಾಶ್ರೂಮ್ ಇದೆ, ಇಂಡಿಯನ್ ಟಾಯ್ಲೆಟ್ ಇದೆ. ಸೊ ಹೀಗೆ ಹೋಗ್ತಾ ನಮಗೆ ಇನ್ನೊಂದು ರೂಮ್ ಸಿಗುತ್ತೆ. 2 BHK ಆವಾಗಲೇ ಹೇಳ್ದಂಗೆ ಇದು ಒಂದು ರೂಮು. ಸೊ ಇಲ್ಲಿ ನಾವಿರ್ತೀವಿ. ಇಲ್ಲಿ ಏನು ನಾನು ಜಾಸ್ತಿ ಸಾಮಾನು ಅಂತ ಏನೂ ಇಟ್ಕೊಂಡಿಲ್ಲ. ಯಾಕಂದರೆ ಅದೇ ಹೇಳಿದ್ನಲ್ಲ, ಶಿಫ್ಟಿಂಗ್ ಆಗ್ತಾನೆ ಇರ್ತೀವಿ, ಸ್ವಲ್ಪ ಕಷ್ಟ ಆಗುತ್ತೆ ಶಿಫ್ಟಿಂಗ್ ಟೈಮಲ್ಲೆಲ್ಲ ಅಂದ್ಬಿಟ್ಟು ನಾನು ಸಾಮಾನುಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಆದರೆ ಎವ್ರಿ ಶಿಫ್ಟಿಂಗ್ ಟೈಮಲ್ಲಂತೂ ನಾನು ಒಂದಿಷ್ಟು ಸಾಮಾನುಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಾ, ಅಂದರೆ ಕೊಟ್ಟು ಹೋಗ್ತೀನಿ. ತುಂಬ ಯೂಸ್ ಇಲ್ಲದ್ದು ನಾನು ಅಲ್ಲೇ ಕೆಲಸದವ್ರಿಗೆ ಯಾರಿಗಾರು ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ. ಅಂದರೆ ಜಾಸ್ತಿ ಅದು ತೆಗಿತಾನೇ ಇರ್ತೀನಿ. ವೇಸ್ಟ್ಗಳನ್ನೆಲ್ಲ ಅಲ್ಲಲ್ಲೇ ತೆಗೆದುಬಿಟ್ಟು ನೆಕ್ಸ್ಟ್ ಊರಿಗೆ ತೊಗೊಂಡೋಗ್ತೀನಿ. ಇಲ್ಲಾಂದರೆ ಮತ್ತು ಆ ಊರಿಗೆ ತೊಗೊಂಡೋಗಿ ಅಲ್ಲೆಲ್ಲ ಮತ್ತು ಅದನ್ನು ಒಟ್ಕೊಳ್ಳೋದ್ಕಿಂತ ಏನೇನು ವೇಸ್ಟ್ ಇದೆ, ಏನೇನು ಬೇಡ, ಏನೇನು ನೆಸೆಸಿಟಿ ಇಲ್ಲ, ನಾನು ಹಾಗೆ ಕೊಟ್ಟು ಬರ್ತೀನಿ. ಸೊ ಇಲ್ಲೊಂದು ಕಂಪ್ಯೂಟರ್ ಟೇಬಲ್ ಇಟ್ಕೊಂಡಿದ್ದೀನಿ. ಇಲ್ಲೆರಡು ಕಬೋರ್ಡ್ಸ್ ಇದೆ, ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ವಿಂಡೋ ಇದೆ. ನೀವು ನೋಡ್ತಾ ಇರ್ಬೋದು, ಹಿಂದೆ ಸೀನ್ರಿ ಮಾತ್ರ ಸಖತ್ತಾಗಿದೆ. ಇದು ಆಲ್ಮೋಸ್ಟ್ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. ಹಿಂದೆ ಅಂತೂ ಸಖತ್ತಾಗಿದೆ. ಫುಲ್ ನಮ್ಮ ಅಪಾರ್ಟ್ಮೆಂಟಿಂದ ಅಂತೂ ಬೆಟ್ಟ ಗುಡ್ಡ ಥರನೇ ಇದೆ, ಮೌಂಟೇನ್ ಥರ ತುಂಬ ಚೆನ್ನಾಗಿದೆ. ಅಲ್ಲಿ ಮಳೆಗಾಲದಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದ ವೀವು. ಮತ್ತು ಈ ಕಡೆ ಪಕ್ಕದಲ್ಲೇ ರೋಡ್ ಇದೆ ನೋಡಿ. ಇಲ್ಲಿ ಮಕ್ಕಳು ಸ್ಕೂಲ್ ಬಸ್ಸು ಅದು ಇದು ಹೋಗ್ತಾ ಇರುತ್ತೆ. ತುಂಬ ಬೇಜಾರಾದಾಗ ನಾನು ಇದೇ ವಿಂಡೋ ಹತ್ರ ಬಂದು ಕೂತ್ಕೊಳ್ತೀನಿ, ಎಲ್ಲ ಕಾಣಿಸ್ತಾ ಇರುತ್ತೆ ಇಲ್ಲಿ ಓಡಾಡೋದೆಲ್ಲ. ಆ ಕಡೆ ಹಾಲಲ್ಲಿ ಮಧ್ಯಾಹ್ನದ ಹೊತ್ತಂತೂ ಏನೂ ಸೌಂಡ್ ಇರೋಲ್ಲ, ಮಕ್ಕಳಿರಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲೂ ಯಾರೂ ಜಾಸ್ತಿ ಓಡಾಡಲ್ಲ. ಅಂದರೆ 2 ಗೇಟ್ ಇದೆ. ಸೊ ಹೊರಗಡೆ ಗೇಟಿಂದ ಎಲ್ಲ ಹೋಗ್ತಾರೆ, ಒಳಗಡೆ ಯಾರೂ ಅಷ್ಟು ಓಡಾಡಲ್ಲ. ಅಲ್ಲಿ ಬೇಜಾರಾಗುತ್ತೆ ನನಗೆ. ಮಧ್ಯಾಹ್ನದ ಹೊತ್ತು ಬೇಜಾರಾತ ಅಂದರೆ ನಾನು ಇಲ್ಲೇ ಬಂದು ನಿಂತ್ಕೊಳ್ತಾ ಇರ್ತೀನಿ. ಎಲ್ಲ ಮಕ್ಕಳು ಓಡಾಡೋದು ಎಲ್ಲ ಕಾಣ್ತಾ ಇರುತ್ತೆ ಅಲ್ಲಿ. ಮತ್ತು ಈ ರೂಮಲ್ಲಿ ಬಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಅದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಸೊ ಇಷ್ಟೇ ನಮ್ಮ ಪುಟ್ಟ ಮನೆ, ಚಿಕ್ಕ ಮನೆ. ಮೋಸ್ಟ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.